ಈತ ಐತಿಹಾಸಿಕ ವ್ಯಕ್ತಿನ ಅಂತ ಒಂದು ಪ್ರಶ್ನೆ ಬಂತು. ಹೌದು. ಬಟ್ ಕೆಲವೊಂದ್ ಕಡೆ ಈತ ಪೌರಾಣಿಕ ವ್ಯಕ್ತಿ ಅಂತ ನಮಗನ್ಸುತ್ತೆ. ಸೊ ಯಾರು ಹಾಗಾದ್ರೆ ಅಯ್ಯಪ್ಪ? ಪಾರ್ವತಿಯ ಮಗನಾಗಿ ಅವನಲ್ಲಿ ಬೆಳೀತಾನೆ. ಅವನೇ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರನ ಕ್ಷೇತ್ರವೇ ಶಬರಿಮಲೆ. ಈಗ ಕೇಳ್ಬೋದು, ಹಾಗಾದ್ರೆ ಮಣಿಕಂಠ ಯಾರು? ಹೌದು, ಅಯ್ಯಪ್ಪ. ಅಯ್ಯಪ್ಪ ಯಾರು ಎಂಬುದಾಗಿ 20-25 ವರ್ಷಗಳಿಂದ ಮೊದಲನೇ ಬಾರಿಗೆ ನಾನು ಚಿಕ್ಕವನಿದ್ದಾಗ ಮೊದಲನೇ ಬಾರಿಗೆ ಎಲ್ಲ ಅಯ್ಯಪ್ಪ ಅಯ್ಯಪ್ಪ ಅಂತ ಹಾಡುಗಳೆಲ್ಲ ಕೇಳಕ್ ಶುರು ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯಪ್ಪ ಮಾಲೆ ಎಲ್ಲ ಹಾಕಕ್ ಶುರು ಮಾಡಿದ್ರು. ಹೌದು. ಸೊ ಸಡನ್ ಆಗಿ ಇದು ಒಂಥರ ನಮ್ಗೆ ಚಳುವಳಿ ತರ ಬರುತ್ತಲ್ಲ, ಭಕ್ತಿ ಚಳುವಳಿ ತರ, ಆ ತರ ಬಂದದ್ದು ನಂಗೆ ನೆನಪಿದೆ. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂವುಗಳು. ಈ ಅಸುರರಿಗೆ ಮತ್ತೆ ದೇವತೆಗಳಿಗೆ ಇದು ಅಮೃತವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಬರ್ತಾನೆ. ಅದೇ ಮೋಹಿನಿಯನ್ನು ನೋಡಿದಂತಹ ಪರಮೇಶ್ವರ ಮೋಹಗೊಂಡು ಆಗ ಹುಟ್ಟಿದಂತಹ ಮಗುವೆ ಒಂದು. ಈಗ ಮಣಿಕಂಠನ ಬಗ್ಗೆ ಗೊತ್ತಾಯ್ತು, ಧರ್ಮಶಾಸ್ತ್ರನ ಬಗ್ಗೆ ಗೊತ್ತಾಯ್ತು. ಈಗ ಅಯ್ಯಪ್ಪ ಅನ್ನೋ ಹೆಸರು ಯಾಕೆ ಬಂತು? ಪೂರ್ಣ ಮತ್ತು ಪುಷ್ಕಳ ಎಂಬುದಾಗಿ. ಅದು ಅವನ ಇಬ್ರು ಹೆಂಡತಿ ಅಂದ್ರೆ ಧರ್ಮಶಾಸ್ತ್ರ. ಅದೊಂದು ಡೌಟ್ ಬರುತ್ತೆ. ಈಗ ಧರ್ಮಶಾಸ್ತ್ರ ಅಂತಂದಾಗ ನಾವು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತೀವಿ ಅಯ್ಯಪ್ಪ, ಆದ್ರೆ ಪೂರ್ಣ ಪುಷ್ಕಳ ಎಂಬಂತ ಇಬ್ರು ಹೆಂಡತಿ ಅಂದ್ರೆ ಇದಾರಲ್ಲ. ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಫಿನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ ಅರ್ಪಿಸುವ ಶಿ ಪವರ್ ಅವಾರ್ಡ್ಸ್ ಮತ್ತು ಬಿಸಿನೆಸ್ ಕಾನ್ಕ್ಲೇವ್ 2026 ಕೋ ಸ್ಪಾನ್ಸರ್ಡ್ ಬೈ ಆದರ್ಶ ಡೆವಲಪರ್ಸ್ ಗ್ರೂಪ್. ಕರ್ನಾಟಕದ ಮಹಿಳಾ ಸಾಧಕರಿಗೆ ಗೌರವ ಸನ್ಮಾನ, ನುರಿತ ತಜ್ಞರಿಂದ ಬಿಸಿನೆಸ್ ಮಾಸ್ಟರ್ ಕ್ಲಾಸ್ ಮತ್ತು ಎಕ್ಸ್ಕ್ಲೂಸಿವ್ ಬಿಸಿನೆಸ್ ನೆಟ್ವರ್ಕಿಂಗ್ ಅವಕಾಶ. ಇದೇ ಮೇ 10 ಭಾನುವಾರ, ವಿವೇಕ್ ಆಡಿಟೋರಿಯಂ, ಜಯನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿರುವಂಥ ಪುಸ್ತಕ ಯಾವುದು ಅಂದರೆ ಅದು ಶಬರಿಮಲೆ ಕುರಿತಾದ ಅಥವಾ ಅಯ್ಯಪ್ಪನ ಕುರಿತಾದ ಪುಸ್ತಕ ಅಂತ ಹೇಳ್ಬೋದು. ಹೆಸರು ಶೌರ್ಯಮಲೆ ಅಂತ. ಶೌರ್ಯಮಲೆ ಅಯ್ಯಪ್ಪನ ಪೂಂಗಾವನ. ಈ ಪುಸ್ತಕ ನನ್ನ ಕೈಯಲ್ಲಿದೆ. ಇದನ್ನು ಬರೆದಂಥವರು ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಅಂತ. ಇದನ್ನು ಪಬ್ಲಿಷ್ ಮಾಡಿದ್ದು ಸಾಹಿತ್ಯ ಲೋಕ ಪಬ್ಲಿಕೇಶನ್ ಅವರು. ಬನ್ನಿ ಹಾಗಾದರೆ ಈ ಪುಸ್ತಕವನ್ನು ನಮಗೆ ಕೊಟ್ಟಿರುವಂಥ ಅಂದರೆ ಬರೆದಿರುವಂಥ ರಮೇಶ್ ಶೆಟ್ಟಿಗಾರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ರಮೇಶ್ ಅವರೇ ನಮಸ್ಕಾರ. ನಮಸ್ತೆ, ವೆಲ್ಕಮ್ ಟು ದ ಶೋ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಈ ಒಂದು ಪುಸ್ತಕ ನನ್ನ ಕೈಗೆ ಬಂದಾಗ ನನಗೆ ಒಂದು ಅನಿಸಿದ್ದೇನೆಂದರೆ ಅಯ್ಯಪ್ಪನ ಭಕ್ತಾದಿಗಳಿಗೆ ಭಾಳ ಖುಷಿ ಕೊಡುವಂಥ ಸುದ್ದಿ ಅಂತ ನಾನು ಅನ್ಕೋತೀನಿ. ತುಂಬ ಜನ ಅಯ್ಯಪ್ಪನ ಭಕ್ತಗಣ ತುಂಬ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಮತ್ತು ಅಯ್ಯಪ್ಪನ ಕುರಿತಾಗಿ ಯಾವುದೇ ಪುಸ್ತಕ ಅಂದರೆ ಕಾದಂಬರಿ ರೂಪದಲ್ಲಿ ಬಂದಿರಲಿಲ್ಲ. ಹೀಗಾಗಿ ಅದು ಕೂಡ ಒಂದು ಒಳ್ಳೆ ಸುದ್ದಿ ಅಂತ ಅನ್ಕೋತೀನಿ. 218 ಪುಟಗಳ ಒಂದು ಪುಸ್ತಕ ಇದು. ನಮ್ಮ ರಮೇಶ್ ಅವರು ಇದನ್ನು ಕಾದಂಬರಿ ರೂಪದಲ್ಲಿ ಬರೆದಿದ್ದಾರೆ. ಅಂದರೆ ನೀವು ಒಂದು ಸಿನಿಮಾ ನೋಡ್ದಂಗೆ ಆಗುತ್ತೆ ಅಂತ ನಮ್ಮ ಇವರು ವಿದ್ವಾನ್ ಜಗದೀಶ್ ಶರ್ಮಾ ಸರ್, ನಮ್ಮ ಮಹಾಭಾರತ ಹೇಳುವಂಥ ವಿದ್ವಾಂಸರು ಅದನ್ನು ಇದ್ರ ಬಗ್ಗೆ ಅವರು ಮುನ್ನುಡಿಯಲ್ಲಿ ಅದನ್ನು ಬರೆದಿದ್ದಾರೆ. ಸೊ ಇವತ್ತು ನಾನು ಈ ಪುಸ್ತಕದ ಬಗ್ಗೆ ರಮೇಶ್ ಅವ್ರಿಗೆ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ರಮೇಶ್ ಅವರೇ, ಮೊದಲನೇದಾಗಿ ಈ ಪುಸ್ತಕ ಬರೀಬೇಕು ಅಂತ ಅನಿಸಿದ್ದು, ಕಾದಂಬರಿ ಕೊಡಬೇಕು ಅಂತ ಅನಿಸಿದ್ದು ಯಾಕೆ? ಶೌರ್ಯಮಲೆ ಈ ಕಾದಂಬರಿ ಇದು ಶಬರಿಮಲೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ಒಳಗೊಂಡಂತಹ ಕಾದಂಬರಿ. ನಾನು ಶಬರಿಮಲೆಯ ಬಗ್ಗೆ ಬಹಳಷ್ಟು ವರ್ಷಗಳಿಂದ, ಅಂದರೆ ನಾನು ಬಾಲ್ಯದಿಂದ ಶಬರಿಮಲೆಯ ಬಗ್ಗೆ ಒಂದು ಭಕ್ತಿಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದೆ ನಾನು. ಇದು ಶಬರಿಮಲೆ ಬರೆಯುವುದಕ್ಕಿಂತ ಮೊದಲು, ಈ ಶಬರಿಮಲೆ ಬರೆಯುವುದಕ್ಕಿಂತ ಮೊದಲು ನಾನು ಇದು ಮೂವಿಗೆ ಒಂದಕ್ಕೆ ಸ್ಕ್ರಿಪ್ಟ್ ಬರೆದಿದ್ದೆ. ನಮ್ಮ ಸಂತೋಷ್ ಮಾಡ ಅಂತ ನನ್ನ ಆತ್ಮೀಯರು, ಅವರು GTಗೆ ಎಂಬಂತಹ ಒಂದು ಮೂವಿಗೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಆನಂತರ ಅವರ ಜೊತೆಗೆ ನಾನು ಮುಗ್ಗಜಿನ ಕೋಳಿ ಎಂಬಂತಹ ಒಂದು ಚಿತ್ರ, ಅಂದರೆ ಅದು ಅರೆಭಾಷೆ ಚಿತ್ರ, ಅದಕ್ಕೂ ಕೂಡ ನಾನು ಇದು ಸ್ಕ್ರಿಪ್ಟ್ ಮತ್ತು ಚಿತ್ರಕಥೆ ಬರೆದಿದ್ದೆ ನಾನು. ಈ GTಗೆ ಎಂಬಂತಹ ತುಳು ಪಿಕ್ಚರಿಗೆ ನಾನು ಎಕ್ಸ್ಟೆಂಡೆಡ್ ಸ್ಕ್ರಿಪ್ಟ್ ಬರೆದಿದ್ದೆ ನಾನು ಮತ್ತು ಸಂತೋಷ್ ಮಾಡ ಅವರಿಗೆ ನನ್ನ ಮತ್ತೆ ಒಂದು ಕತೆ ಕೊಟ್ಟೆ, ಪಿದಾಯಿ ಅಂತ ಹೇಳ್ಕೊಂಡು ತುಳುವಲ್ಲಿ. ಪಿದಾಯಿ ಅಂತಂದರೆ ಮೆನ್ಸ್ಟ್ರುಯೇಷನ್ ಬಗ್ಗೆ. ಆ ಕಥೆಯನ್ನು ನಾವು ಮೂವಿ ಮಾಡಿದ್ವಿ. ಅದಕ್ಕೆ ಇದು ಕರ್ನಾಟಕದಲ್ಲಿ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸೆಕೆಂಡ್ ಬೆಸ್ಟ್ ಮೂವಿ ಅಂತ ಹೇಳ್ಕೊಂಡು ಅವಾರ್ಡ್ ಬಂತು. ಆ ಖುಷಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಸಂತೋಷ್ ಅವರು ಕೇಳಿದರು, ರಮೇಶಣ್ಣ ನಾವು ನೆಕ್ಸ್ಟ್ ಯಾವುದು ಮಾಡುವ, ಯಾವುದಾದ್ರೂ ಒಂದು ನಿಮ್ಮದು ಕತೆ ಇದ್ದರೆ ನನಗೆ ಹೇಳಿ ಅಂತ. ಆಗ ನಾನು ಒಂದು ಚಿಕ್ಕ ಕತೆ ಬರೆದಿದ್ದೆ, ಅಂದರೆ ನೀಳ್ಗಾತೆ ಬರೆದಿದ್ದೆ, ನಿನ್ನ ಕಾಣಲು 18 ಮೆಟ್ಟಿಲು ಅಂತ ಹೇಳ್ಕೊಂಡು. ಸೊ 18 ಮೆಟ್ಟಿಲು ಅಂತಂದಾಗ ನಮಗೆಲ್ಲ ನೆನಪಾಗೋದು ಶಬರಿಮಲೆ. ಸೊ ಶಬರಿಮಲೆಯ ಒಬ್ಬ ಭಕ್ತ ಅಲ್ಲಿಗೆ ಹೋದಾಗ ಅವನಲ್ಲಿ ಆದಂತಹ ಬದಲಾವಣೆಗಳ ಕುರಿತಾದಂಥ ಒಂದು ಭಕ್ತಿ ರಸ ತುಂಬಿದಂಥ ಒಂದು ಚಿಕ್ಕ ಕತೆ. ಸಂತೋಷ್ ಅವರಿಗೆ ಅದು ಕತೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದರು, ರಮೇಶಣ್ಣ ನಾವು ಇದನ್ನು ಯಾಕೆ ಮೂವಿಗೆ ಡೆವಲಪ್ ಮಾಡಬಾರ್ದು ಅಂತ ಹೇಳಿದರು.
ಹಾಗದು ಚಿಕ್ಕ ಕಥೆ ಆಗಿತ್ತು. ನಾನು ಇದನ್ನು ಮೂವಿಗೆ ಡೆವಲಪ್ ಮಾಡಬೇಕಿದ್ರೆ ಅಯ್ಯಪ್ಪನ ಬಗ್ಗೆ ತಿಳ್ಕೋಬೇಕು, ಶಬರಿಮಲೆಯ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಕೊಂಡು ಆ ರೀತಿಯಾಗಿ ಒಂದು ಶಬರಿಮಲೆಯ ಜ್ಞಾನಾರ್ಥಿಯಾಗಿ ಆಮೇಲೆ ಭಕ್ತನಾಗಿ ಶಬರಿಮಲೆಗೆ ಒಂದು 2-3 ಸಲ ನಾನು ಮತ್ತು ಸಂತೋಷ್ ಮಾಡೆಲ್ಲ ಹೋದ್ವಿ ನಾವು. ಅಲ್ಲಿ ಹೋದಾಗ ಹೋದ್ವಿ ಬಂದ್ವಿ. ನಂತರ ಒಂದಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿದೆ. ಆಮೇಲೆ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನೆಲ್ಲ ನಾನು ಕಲೆ ಹಾಕಿದೆ. ಆಗ ನನಗೆ ಗೊತ್ತಾದ ಒಂದು ವಿಷಯ ಅಂತಂದರೆ, ಶಬರಿಮಲೆಯ ಬಗ್ಗೆ ನಾವು ತಿಳ್ಕೊಂಡಿರುವಂಥದ್ದು ಸ್ವಲ್ಪ ವಿಷಯಗಳು. ಅಂದರೆ ನಾವು ಅಯ್ಯಪ್ಪ ಮಣಿಕಂಠ ಎಂಬುದಾಗಿ ಹೇಳ್ತೀವಿ ನಾವು. ಈ ಮಣಿಕಂಠ ಅಂದಾಗ ಯಾರು? ಪಂದಳದ ರಾಜಕುಮಾರ ಆಗಿದ್ದ, ಅವನಿಗೆ ಪಂದಳದ ರಾಜಶೇಖರನಿಗೆ ಮಗುವಾಗಿ ಸಿಕ್ಕಿದಂತಹ ಮಣಿಕಂಠ. ಅವನ ಮುಂದೆ ಹುಲಿ ಹಾಲನ್ನು ತರುವುದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ, ಅಲ್ಲಿ ಮಹಿಷನ್ನು ಕೊಲ್ತಾನೆ. ಆಮೇಲೆ ಅವನು ತಂದೆಗೆ ಬಂದುಬಿಟ್ಟು ನಾನು ಶಬರಿಮಲೆಯಲ್ಲಿ ನೆಲೆ ಆಗ್ತೇನೆ ಅಂತ ಹೇಳ್ಕೊಂಡು ಶಬರಿಮಲೆಯನ್ನು ಬಿಲ್ಡ್ ಮಾಡ್ತಾನೆ ಎಂಬಂಥ ಕತೆ ಬಹುಶಃ ಎಲ್ಲ ಪುಸ್ತಕಗಳಲ್ಲಿ ಕೂಡ ಇರುವಂಥದ್ದು ಅಷ್ಟೇ ಕತೆಗಳು. ಆದರೆ ಶಬರಿಮಲೆಯ ಬಗ್ಗೆ ನಾನು ವಿಷಯವನ್ನು ಒಂದಷ್ಟು ಸಂಗ್ರಹ ಮಾಡ್ಕೊಂಡು ಹೋದಾಗ ನನಗೇನು ಗೊತ್ತಾಗಿದ್ದು ಅಂದರೆ, ನಾವು ತಿಳ್ಕೊಂಡಿರೋದು ಅರ್ಧ ಸತ್ಯ ಮಾತ್ರ. ಇದಕ್ಕಿಂತ ಬಿಯಾಂಡ್ ಆಗಿ ಶಬರಿಮಲೆ ಬಗ್ಗೆ ಹೇಳಲಿಕ್ಕೆ ಹೋದಾಗ ಬಹಳಷ್ಟು ಕಾಂಟ್ರವರ್ಸಿಗಳು ಕೂಡ ಇದೆ. ಆಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ಕಥೆಗಳಿದೆ. ಸೊ ಹಾಗಾಗಿ ಬರೆದ್ರೆ ಶಬರಿಮಲೆಯ ಬಗ್ಗೆನೇ ಒಂದು ಕಥೆ ಬರೀಬಹುದು ಅಂತ ಹೇಳಿ ನಾನು ಸಂತೋಷ್ ಮಾಡೋವ್ರ ಹತ್ರ ಹೇಳಿದೆ. ಆಗ ಹೇಳಿದರು, ಯಾಕೆ ಬರೀಬಾರ್ದು ರಮೇಶ್, ಬರೆಯುವ, ಅಯ್ಯಪ್ಪ ಕೃಪೆ ಇದ್ದರೆ ಖಂಡಿತ ಬರೆಯುವ ಅಂತ ಹೇಳ್ಕೊಂಡು ಹೇಳಿದರು. ಸೊ ಹಾಗೆ ಇದು ಅಯ್ಯಪ್ಪನ ಪೂಂಗಾವನ ಶೌರ್ಯಮಲೆ ಕಾದಂಬರಿ ಬಂತು. ವೆರಿ ನೈಸ್. ಬಟ್ ಶೌರ್ಯಮಲೆ ಅಂತ ಯಾಕೆ ಇಟ್ಟಿದ್ದಾರೆ ಶಬರಿಮಲೆ ಬದಲು? ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ತುಂಬ ಜನ ಇದನ್ನು ಕೇಳಿದರು. ಶಬರಿಮಲೆ ನಮಗೆಲ್ಲರಿಗೂ ಗೊತ್ತಿದ್ದಂತಹ ಒಂದು ಹೆಸರು, ಅಯ್ಯಪ್ಪನ ಕ್ಷೇತ್ರ. ಇದು ಶೌರ್ಯಮಲೆ ಹೇಗಾಯಿತು ಎಂಬುದಕ್ಕೆ ಇದು ಕೂಡ ಒಂದು ಆಕಸ್ಮಿಕವಾಗಿ ಸಿಕ್ಕಿದಂಥ ಹೆಸರು ನನಗೆ. ನಾನು ಶಬರಿಮಲೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಿದ್ರೆ MG ಶಶಿಭೂಷಣ್ ಸರ್ ಅಂತ ಇದ್ದಾರೆ. ಅವರು ಡಾಕ್ಟರ್ MG ಶಶಿಭೂಷಣ್ ಸರ್ ಅಂತ ಹೇಳ್ಕೊಂಡು ಅವರು ಪತ್ರಕರ್ತರಾಗಿದ್ದರು, ಆಮೇಲೆ ಅವರು ಇತಿಹಾಸ ತಜ್ಞರಾಗಿದ್ದರು, ಆಮೇಲೆ ಸಂಶೋಧಕರು, ಆಮೇಲೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಮಲಯಾಳಮಲ್ಲಿ, ಕೇರಳದವರು. ಅವರು ಪ್ರೊಫೆಸರ್ ಬೇರೆ ಆಗಿದ್ದಾರೆ. ಅವರ ಒಂದಷ್ಟು ನಾನು ಇಂಟರ್ವ್ಯೂಗಳನ್ನೆಲ್ಲ ನೋಡ್ತಾ ಇದ್ದೆ. ನನಗೆ ಶಬರಿಮಲೆಯ ಬಗ್ಗೆ ಅತ್ಯಂತ ಇದಮಿತ್ತಮ್ ಎಂಬುದಾಗಿ ಹೇಳಿದ್ದು ಅವರು ಅಂತ ಹೇಳ್ಕೊಂಡು ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಅವರ ಮಾತುಗಳನ್ನು ಕೇಳ್ತಾ ಹೋದಾಗ. ಅವರ ಒಂದು ಇಂಟರ್ವ್ಯೂಲ್ಲಿ ಅವರು ಹೇಳಿದರು, ಶಬರಿಮಲೆಯನ್ನು ಹಿಂದೆ ಶೌರ್ಯಮಲೆ ಅಂತ ಕರೀತಾ ಇದ್ರು ಅಂತ. ಈ ಶೌರ್ಯಮಲೆ ಅಂತ ಕರೆಯೋದಕ್ಕೆ ಅವರೊಂದು ಎಕ್ಸಾಂಪಲ್ ಕೂಡ ಕೊಟ್ಟರು. ಇದು ವಾರ್ಡನ್ ಕಾರ್ಡ್ ಎಂಬವರು 1830ಗೆ, ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ಆಕ್ರಮಣ ಮಾಡಿಕೊಂಡು ಇವನ್ನ ತಿರುವಾಂಕೂರು ಕೂಡ ಇದು ಬ್ರಿಟಿಷರ ಆಡಳಿತಕ್ಕೆ ಬಂದಾಗ, ಟಿಪ್ಪು ಸುಲ್ತಾನ್ ನಂತರದ್ದು 1799ಕ್ಕೆ ಟಿಪ್ಪು ಸುಲ್ತಾನ ದಿನಗಳು ಮುಗಿಯುತ್ತೆ. ನಂತರ ಬ್ರಿಟಿಷರು ಸಂಪೂರ್ಣ ಆವರಿಸಿಕೊಂಡಾಗ ಈ ದಕ್ಷಿಣ ಭಾರತದ್ದು ಮೇನ್ಲಿ ತಿರುವಾಂಕೂರು ಮತ್ತು ಮೆಡ್ರಾಸನ್ನು ಒಂದು ಸರ್ವೆ ಮಾಡಿದರು. ಅದನ್ನು ಮಾಡಿದವನು ಇದು ವಾರ್ಡನ್ ಕಾರ್ಡ್ ಎಂಬುದಾಗಿ, BS ವಾರ್ಡ್ ಅಂತ ಹೇಳ್ಕೊಂಡು, ಹೌದು ಅದರಲ್ಲಿದೆ. ಆ ಒಂದು ಸರ್ವೆಯಲ್ಲಿ ಅವನು ಇದು ಶೌರ್ಯಮಲೆ ಎಂಬುದನ್ನು ಚೌರ್ಯಮಲೆ ಎಂಬುದಾಗಿ ಹೇಳಿದ್ದಾನೆ ಅಂತ ಹೇಳ್ಕೊಂಡು ಅವರು ಹೇಳಿದರು. ನಾನು ಮತ್ತೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಆ್ಯಕ್ಚುಲ್ ಡಾಕ್ಯುಮೆಂಟ್ ನನಗೆ ಸಿಕ್ತು. ನಾನು ಅದನ್ನು ಓದಿದಾಗ ಅವನೇನು ಹೇಳಿದಾನೆ ಅಂತ, ಅವರು ಏನು ಹೇಳಿದ್ದಾರೆ ಅಂತಂದರೆ ಚೌರ್ಯಮಲಯಂ ಅಂತ ಹೇಳ್ಕೊಂಡು ಇದು ಪದ ಯೂಸ್ ಮಾಡಿದ್ದಾರೆ. ಶಬರಿಮಲೆ ಅಲ್ಲ, ಇದು ಚೌರ್ಯಮಲಯಂ ಅಂತ. ಆಮೇಲೆ ಇವರು MG ಶಶಿಭೂಷಣ್ ಕೂಡ ಅದನ್ನೇ ಹೇಳಿದ್ದು, ಹಿಂದೆ ಶಬರಿಮಲೆಗೆ ಶೌರ್ಯಮಲೆ ಅಂತ ಕರೀತಾ ಇದ್ರು ಅಂತ ಎಂಬುದಾಗಿ. ಶೌರ್ಯಮಲೆ ಹೆಸರು ತುಂಬ ಚಂದ ಉಂಟಲ್ಲ ಅಂತ. ಆಮೇಲೆ ಅದಕ್ಕೆ ನಾನು ಏನು ಕಾರಣ ಇರ್ಬೋದು, ಶೌರ್ಯಮಲೆ ಅಂತ ಯಾಕೆ ಕರೀಬೋದು ಎಂಬುದಾಗಿ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡು ಹೋದೆ. ಆದರೆ ಸಿಕ್ಕಿದಂಥ ಒಂದು ಇನ್ಫಾರ್ಮೇಷನ್ ಅಂತಂದರೆ, ಈ ಶೌರ್ಯಮಲೆ ಎಂಬಂಥ ಶಬ್ದ ಚವರಿ ಮಲೆ ಎಂಬುದರಿಂದ ಬಂತು ಅಂತ. ಚವರಿ ಅಂತಂದರೆ ಒಂದು ರೀತಿಯ ಜಿಂಕೆಯ ಜಾತಿಗೆ ಸೇರಿದಂತಹ ಒಂದು ಮೃಗಗಳು. ಈ ಶಬರಿಮಲೆಯಲ್ಲಿ ಒಂದು ಕಾಲದಲ್ಲಿ ಅಂತಹ ಜಿಂಕೆ ಮರಿಗಳು ಬಹಳಷ್ಟು ಧಾರಾಳವಾಗಿ ಅಲ್ಲಿ ಇದ್ದ ಕಾರಣ ಅದನ್ನು ಚೌರಿಮಲೆ ಅಂತ ಕರೆದ್ರು ಅಂತ ಹೇಳ್ಕೊಂಡು ಯಾರೋ ಒಬ್ಬರು ಇನ್ಫಾರ್ಮೇಷನ್ ಅದು ಹಾಕಿದ್ರು. ನನಗೆ ಅದು ಸ್ವಲ್ಪ ಕನೆಕ್ಟ್ ಆಯಿತು ಇರ್ಬೋದು ಎಂಬುದಾಗಿ. ಸೊ ಹಾಗೆ ನಾನು ಅದನ್ನು ಶೌರ್ಯಮಲೆ ಅಂತ ಕರೆದೆ. ಆಮೇಲೆ ಈ ಶೌರ್ಯಮಲೆ ಹೆಸರನ್ನು ಕೆಲವರ ಹತ್ರ ನಾನು ಈ ಥರ ಡಿಸ್ಕಸ್ ಮಾಡಿದಾಗ, ನಮ್ಮ ವಿದ್ಯಾರಶ್ಮಿ ಮೇಡಮ್ ಇದ್ದಾರೆ, ವಿಜಯ ಕರ್ನಾಟಕದವರು, ಅವ್ರ ಹತ್ರ ಒಂದ್ಸಲ ಹೇಳುವಾಗ ಹೇಳಿದೆ, ಮೇಡಮ್ ಇದು ಶೌರ್ಯಮಲೆ ಅಂತ ಅಂದ್ಕೊಂಡು ಹೆಸರು ನಾನು ಇಟ್ಟಿದ್ದೀನಿ, ಅಯ್ಯಪ್ಪನ ಪೂಂಗಾವನ ಅಂತ. ಆಗ ಅವ್ರು ಹೇಳಿದರು, ಶೌರ್ಯಮಲೆ ಒಳ್ಳೆ ಪವರ್ಫುಲ್ ಹೆಸರು, ಚೆನ್ನಾಗಿದೆ ರಮೇಶ್ ಅಂತ ಹೇಳಿದರು. ಸೊ ಹಾಗೆ ಅದನ್ನು ನಾನು ಪರ್ಮನೆಂಟ್ ಆಗಿ ಈ ಪುಸ್ತಕಕ್ಕೆ ಇಟ್ಟೆ. ಸೊ ಹೀಗೆ ಶೌರ್ಯಮಲೆ ಅನ್ನುವಂಥ ಈ ಶಬರಿಮಲೆ ಕುರಿತಾದ ಅಥವಾ ಅಯ್ಯಪ್ಪನ ಕುರಿತಾದ ಪುಸ್ತಕನ ಪಬ್ಲಿಷ್ ಮಾಡಿರೋದು ನಾನು ಈಗಾಗಲೇ ಹೇಳಿದ ಸಾಹಿತ್ಯ ಲೋಕ ಪಬ್ಲಿಕೇಶನ್. ಈ ಪುಸ್ತಕದ ಕುರಿತಾಗಿ ಇನ್ನೂ ನಾನು ಸಾಕಷ್ಟು ವಿಚಾರಗಳು ಮಾತಾಡೋನಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಪುಸ್ತಕನ ಖರೀದಿ ಮಾಡಬೇಕನ್ನೋರಿಗೆ ಒಂದು ಲಿಂಕ್ ಬೇಕಾಗುತ್ತಲ್ಲ, ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಆರ್ಡರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಒಂದು ಅಂದರೆ ನಾನು ಈವರೆಗೂ ಶಬರಿಮಲೆಗೆ ಹೋಗಿಲ್ಲ. ಓಕೆ, ನಾನು ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಭಾಳ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಖಂಡಿತ. ಈ ಅಯ್ಯಪ್ಪ ಅಂದರೆ ಯಾರು ಆ್ಯಕ್ಚುಲಿ?
ನಾನು ತುಂಬ ಹಿಂದೆ ಒಂದು ಅಬ್ರಹಾಂ ಕೋವೂರ್ ಅಂತ ಒಂದು ಪುಸ್ತಕ, ಅವ್ರ ಪುಸ್ತಕ ಓದಿದ್ದೆ, ಓಕೆ. ದೇವರು ದೆವ್ವ ವಿಜ್ಞಾನ ಅಂತ. ಅದರಲ್ಲಿ ಅವ್ರು ನಾಸ್ತಿಕರಾಗಿರೋದ್ರಿಂದ ಅವರು ಅದನ್ನು ಬೇರೆ ಥರನೇ ಬರೆದಿದ್ರು. ವಿಷ್ಣು ಮತ್ತು ಶಿವ ಅವರ ಸಮಾಗಮ, ವಿಷ್ಣು ಮೋಹಿನಿ ಆಗಿರ್ತಾನೆ, ಅವರು ಸಮಾಗಮ ಆಗುತ್ತೆ, ಆಗ ಹುಟ್ಟಿದ ಒಂದು ಕೂಸೆ ಅಯ್ಯಪ್ಪ ಅಂಥೇಳಿ ಅವ್ರು ಬರೆದಿರೋದು ನಾನು ಓದಿದ್ದೀನಿ. ಸರಿ, ಓಕೆ. ಅದಾದ ನಂತರ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಹೀಗಾಗಿ ಈಗ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಈತ ಐತಿಹಾಸಿಕ ವ್ಯಕ್ತಿನ ಅಂತ ಒಂದು ಪ್ರಶ್ನೆ ಬಂತು. ಹೌದು. ಬಟ್ ಕೆಲವೊಂದು ಕಡೆ ಆತ ಪೌರಾಣಿಕ ವ್ಯಕ್ತಿ ಅಂತ ನಮಗನ್ಸುತ್ತೆ. ಸೊ ಯಾರು ಹಾಗಾದ್ರೆ ಅಯ್ಯಪ್ಪ? ಓಕೆ ರಮೇಶ್ ಅವರೇ, ಈ ಪ್ರಶ್ನೆ ನನಗೂ, ಈ ಜಿಜ್ಞಾಸೆ ನನಗೂ ಮೊದಲಿಂದಲೇ ಇತ್ತು. ಯಾಕಂದರೆ ನಾನು ಶಬರಿಮಲೆಗೆ ಫಸ್ಟ್ ಟೈಮ್ ಹೋಗಿದ್ದು 1996ರಲ್ಲಿ, ಅಂದರೆ 30 ವರ್ಷಗಳ ಹಿಂದೆ ನಾನು ಶಬರಿಮಲೆಗೆ ಫಸ್ಟ್ ಟೈಮ್ ಹೋಗಿದ್ದೆ. ನಾನು ಚಿಕ್ಕಂದಿರುವಾಗ ನಮ್ಮ ಮನೇಲಿ ತಂದೆ ಒಂದು ಕ್ಯಾಲೆಂಡರ್ ತಂದಿದ್ರು. ಅವರ ಫ್ರೆಂಡ್ ಶಬರಿಮಲೆಗೆ ಹೋದಾಗ ಸುಮಾರು 50 ವರ್ಷಗಳ ಹಿಂದೆ, ನಾನೊಂದು 5 ವರ್ಷನೇನ ಮಗುವಾಗಿದ್ದಾಗ. ಆ ಕ್ಯಾಲೆಂಡರಲ್ಲಿ ಇರೋದು ಯಾರು? ಮಣಿಕಂಠ ಈಗ ನಮ್ಮ ಇದರಲ್ಲಿ ಇದೆಯಲ್ಲ, ಈ ಮಣಿಕಂಠ ಹುಲಿಯ ಮೇಲೆ ಕೂತ್ಕೊಂಡಂಥ ಆ ಮಣಿಕಂಠ ತುಂಬ ಚಂದದ ಒಂದು ಚಿತ್ರ. 12 ವರ್ಷದ ಬಾಲಕ. ಈ ಮಣಿಕಂಠನೇ ಅಯ್ಯಪ್ಪ ಎಂಬುದಾಗಿ ನಾವೆಲ್ಲ ನಂಬ್ಕೊಂಡು ಬಂದಿದ್ವಿ. ನಾವು ಶಬರಿಮಲೆಗೆ, ನಾನು 96ರಲ್ಲಿ ಶಬರಿಮಲೆಗೆ ಹೋದೆ. ಅದೇ ರೀತಿ ನಾವು ಶಬರಿಮಲೆಯ ಬಗ್ಗೆ ಬಹಳಷ್ಟು ಈ ಗೀತೆಗಳನ್ನು, ಕಥೆಗಳನ್ನು ಕೇಳಿದಾಗ ಅಯ್ಯಪ್ಪ ಅಂತ ನಾವು ಹೇಳ್ತೀವಿ. ಶಬರಿಮಲೆ ಅಂದರೆ ಅಯ್ಯಪ್ಪ ಅಂತ ಹೇಳ್ಕೊಂಡು, ಅಯ್ಯಪ್ಪ ಯಾರು ಅಂತಂದರೆ ಮಣಿಕಂಠ ಎಂಬುದಾಗಿ. ಆದರೆ ಶಬರಿಮಲೆಯಲ್ಲಿ ನಿಜವಾಗಿ ಇರುವಂಥದ್ದು ಧರ್ಮಶಾಸ್ತ್ರ. ಹಾಗಾದರೆ ಧರ್ಮಶಾಸ್ತ್ರ ಯಾರು? ಧರ್ಮಶಾಸ್ತ್ರ ಅಂದರೆ ಹೆಸರು ಅದು? ಹೌದು, ಧರ್ಮಶಾಸ್ತ್ರ ಅಂದರೆ ಅಲ್ಲಿ ಇರ್ತಕ್ಕಂಥ ದೈವದ ಹೆಸರು ಧರ್ಮಶಾಸ್ತ್ರ. ನಾವು ಯಾರನ್ನ ಅಯ್ಯಪ್ಪ ಅಂತ ಹೇಳ್ತೀವಿ, ಅದು ಅಲ್ಲಿ ಪೂಜೆ ಮಾಡುವಂಥದ್ದು ಧರ್ಮಶಾಸ್ತ್ರ. ಪೂರ್ಣ ಮತ್ತು ಪುಷ್ಕಳರ ಜೊತೆಗೆ ಧರ್ಮಶಾಸ್ತ್ರನಿಗೆ ಅಲ್ಲಿ ಆಗುವಂಥದ್ದು, ಇದು ಎಲ್ಲ ಪ್ರಾರ್ಥನೆ ಮಂತ್ರಗಳೆಲ್ಲ ಧರ್ಮಶಾಸ್ತ್ರನ ಬಗ್ಗೆನೇ ಇರುವಂಥದ್ದು. ಓಕೆ. ಪೂರ್ಣ ಮತ್ತು ಪುಷ್ಕಳ ಎಂಬುದಾಗಿ, ಅದು ಅವನ ಇಬ್ಬರು ಹೆಂಡತಿ ಅಂದರು ಧರ್ಮಶಾಸ್ತ್ರನದು. ಅದೊಂದು ಡೌಟ್ ಬರುತ್ತೆ. ಈಗ ಧರ್ಮಶಾಸ್ತ್ರ ಅಂತಂದಾಗ ನಾವು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತೀವಿ ಅಯ್ಯಪ್ಪ, ಆದರೆ ಪೂರ್ಣ ಪುಷ್ಕಳ ಎಂಬಂತ ಇಬ್ಬರು ಹೆಂಡತಿ ಅಂದ್ರೆ ಇದ್ದಾರಲ್ಲ, ಹಾಗಾದರೆ ಇದು ಧರ್ಮಶಾಸ್ತ್ರ ಯಾರು? ಅದರ ಜೊತೆಗೆ ನಾವು ಭೂತನಾಥ ಅಂತ ಹೇಳ್ತೀವಿ. ನಾವು ಅಯ್ಯಪ್ಪನಿಗೆ ಭೂತನಾಥ ಅಂತ ಕರಿತೀವಿ ನಾವು. ಈ ಭೂತನಾಥ ಯಾರು? ಇಂಥ ಒಂದಷ್ಟು ಪ್ರಶ್ನೆಗಳು ನನ್ನ ಮುಂದೆ ಉದ್ಭವ ಆದವು. ಇದಕ್ಕೆಲ್ಲದಕ್ಕೂ ಸಮರ್ಪಕವಾದಂಥ ಉತ್ತರ ಈ ಪುಸ್ತಕದಲ್ಲಿ ಇದೆ, ಶಬರಿಮಲೆ ಪುಸ್ತಕದಲ್ಲಿ ಇದೆ. ಜೊತೆಗೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಬೇಕಿದ್ರೆ, ಧರ್ಮಶಾಸ್ತ್ರ ಎಂಬವನು ನೀವು ಹೇಳಿದಾಗೆ ಮಣಿಕಂಠ ಮತ್ತು ಇದು ಮೋಹಿನಿ ಮತ್ತು ಪರಮೇಶ್ವರನ ಸಂಗಮದಿಂದ ಹುಟ್ಟಿದಂತಹ ಮಗು. ಇದು ಕೃತಯುಗದಲ್ಲಿ ಆದಂತಹ ಒಂದು ಘಟನೆ. ಮೋಹಿನಿ ತಂದಾಗ ನಾವು ನಾನು ದಕ್ಷಿಣ ಕನ್ನಡದಿಂದ ಆದ ಕಾರಣ, ತುಳುನಾಡಿಯಿಂದ ಬಂದ ಕಾರಣ ಅಲ್ಲಿ ಬಹಳಷ್ಟು ಯಕ್ಷಗಾನಗಳು ನಡೀತದೆ. ಶಬರಿಮಲೆಯ ಬಗ್ಗೆ ಯಕ್ಷಗಾನ, ಶಬರಿಮಲೆ ಅಯ್ಯಪ್ಪ ಎಂಬುದಾಗಿ. ಅಲ್ಲಿ ಮೋಹಿನಿ ತಂದಾಗ ಅವರು ಭಸ್ಮಾಸುರನ ಮೋಹಿನಿಯನ್ನು ತರ್ತಾರೆ. ಆದರೆ ಇದು ಭೂತನಾಥ ಉಪಾಖ್ಯಾನ ಎಂಬಂತಹ ಒಂದು ಪುಸ್ತಕ ನಾನು ಓದಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ಮೋಹಿನಿ ಸಮುದ್ರ ಮಥನದ ಕಾಲದಲ್ಲಿ ಈ ಅಸುರರಿಗೆ ಮತ್ತು ದೇವತೆಗಳಿಗೆ ಅಮೃತವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಬರ್ತಾನೆ. ಅದೇ ಮೋಹಿನಿಯನ್ನು ನೋಡಿದಂತಹ ಪರಮೇಶ್ವರ ಮೋಹಗೊಂಡು ಆಗ ಹುಟ್ಟಿದಂತಹ ಮಗುವೆ ಈ ಭೂತನಾಥ ಅಥವಾ ಧರ್ಮಶಾಸ್ತ್ರ. ಈ ಮಗುವನ್ನು ಏನು ಮಾಡ್ತಾರೆ, ಶಿವ ಏನು ಮಾಡ್ತಾರೆ, ಪಾರ್ವತಿಯ ಹತ್ರ ಕರ್ಕೊಂಡು ಹೋಗಿ ಪಾರ್ವತಿ ಮತ್ತು ಶಿವಗಣಗಳ ಜೊತೆಗೆ ಅವನಿಗೆ ಟ್ರೈನಿಂಗ್ ಆಗಿ ಆತನು ಪಾರ್ವತಿಯ ತುಂಬ ಅತ್ಯಂತ ಇಷ್ಟಪಟ್ಟಂತಹ ಮಗು ಆಗ್ತಾನೆ. ಪಾರ್ವತಿಯ ಮಗನಾಗಿ ಅವನಲ್ಲಿ ಬೆಳೀತಾನೆ. ಅವನೇ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರನ ಕ್ಷೇತ್ರವೇ ಶಬರಿಮಲೆ. ಈಗ ಕೇಳ್ಬೋದು, ಹಾಗಾದರೆ ಮಣಿಕಂಠ ಯಾರು? ಅಯ್ಯಪ್ಪ ಯಾರು ಎಂಬುದಾಗಿ. ಈ ಅಯ್ಯಪ್ಪ ಎಂಬಂತಹ ಶಬ್ದ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಾವು ಪ್ರಯೋಗದಲ್ಲಿ ಇಲ್ಲ. ಬಹುಶಃ ಕೂರ್ಗ್ ಕಡೆಗೆ ಅಯ್ಯಪ್ಪ ಎಂಬಂತ ಹೆಸರಲ್ಲಿ ಇರುತ್ತೆ, ಅದು ಬಿಟ್ಟರೆ ಭಾರಿ ಕಡಿಮೆ. ಒಂದು 20-25 ವರ್ಷಗಳಿಂದ ಮೊದಲನೇ ಬಾರಿಗೆ ನಾನು ಚಿಕ್ಕವನಿಂದ ಸ್ವಲ್ಪ ದೊಡ್ಡವನಾಗಿದ್ದೆ ಅನ್ಸುತ್ತೆ. ಮೊದಲನೇ ಬಾರಿಗೆ ಎಲ್ಲ ಅಯ್ಯಪ್ಪ ಅಂತ ಹಾಡುಗಳೆಲ್ಲ ಕೇಳಕ್ ಶುರು ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯಪ್ಪ ಮಾಲೆ ಎಲ್ಲ ಹಾಕಕ್ ಶುರು ಮಾಡಿದ್ರು. ನನ್ನ ಫ್ರೆಂಡ್ ಮದುವೆ ಆಯ್ತು, ಅವ್ನ ಮಗನಿಗೆ ಮಣಿಕಂಠ ಅಂತಾನೆ ಹೆಸರಿಟ್ಟ. ಸೊ ಅದಕ್ಕಿಂತ ಮುಂಚೆ ಅಯ್ಯಪ್ಪ ಅನ್ನೋ ಶಬ್ದನೇ ಕೇಳಿರಲಿಲ್ಲ ನಾವು. ಸೊ ಸಡನ್ ಆಗಿ ಇದು ಒಂಥರ ನಮಗೆ ಚಳುವಳಿ ತರ ಬರುತ್ತಲ್ಲ, ಭಕ್ತಿ ಚಳುವಳಿ ತರ, ಆ ಥರ ಬಂದದ್ದು ನಂಗೆ ನೆನಪಿದೆ. ಅಷ್ಟು ಮಾತ್ರ. ಅದೇ ಕರೆಕ್ಟ್. ಈಗ ಶಬರಿಮಲೆಗೆ ನೀವು ಗೂಗಲ್ ಮಾಡಿದರೆ ಸುಮಾರು 4ರಿಂದ 5 ಕೋಟಿ ಜನ ಹೋಗ್ತಾರೆ ಅಂತ ಗೂಗಲ್ನಲ್ಲಿ ಬರುತ್ತೆ ನಿಮಗೆ. 4ರಿಂದ 5 ಕೋಟಿ ಬಿಡಿ, ಒಂದು 3ರಿಂದ 4 ಕೋಟಿ ಜನ ಶಬರಿಮಲೆಗೆ ಹೋಗ್ತಾರೆ ಪ್ರತಿ ವರ್ಷ. ಶಬರಿಮಲೆ ದೇವಸ್ಥಾನ ಓಪನ್ ಇರುವಂಥದ್ದು ಬರೀ ನಿಮಗೆ 100ರಿಂದ 110 ಡೇಸೇನ ಎಕ್ಸಾಕ್ಟ್ ಲೆಕ್ಕ ಮಾಡಿದರೆ ನಿಮಗೆ 100ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. 125 ಒಳಗಿರುತ್ತೆ. ಅಂದರೆ 100-125 ಒಳಗಿರುವಂಥ ಅಷ್ಟೇ ದಿವಸಗಳು ಆ ದೇವಸ್ಥಾನ ಓಪನ್ ಆಗೋದು ಈಗಿನ ಕಾಲದಲ್ಲಿ. ಉಳಿದ ಟೈಮಲ್ಲಿ ಕ್ಲೋಸ್, ಅದು ನಿಮ್ಗೆ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿ ನಿಮಗೆ ಈ ಬಾಕಿ ಟೈಮಲ್ಲಿ ಅಲ್ಲಿಗೆ ಪ್ರವೇಶನೂ ಇಲ್ಲ.
ಅಲ್ಲಿ ಇದ್ದರೆ ಈಗ ಯಾರು ಇರ್ತಾರೆ ಅಂದರೆ ಮೇಲ್ಶಾಂತಿಯವರು ಮತ್ತು ಅವರ ಪರಿಚಾರಕರು ಮಾತ್ರ ಇರ್ತಾರೆ. ಆಮೇಲೆ ಪೊಲೀಸ್ನವರು ಪ್ರೊಟೆಕ್ಷನ್ಗೆ ಒಂದಷ್ಟು ಜನ ಬಹುಶಃ ಇರ್ಬೋದು. ಅದು ಬಿಟ್ಟರೆ ಅಲ್ಲಿ ಯಾರು ಇಲ್ಲ. ಅಲ್ಲಿ ಮತ್ತೆ ನಿಮಗೆ ಸಿಗುವಂಥದ್ದು ಹುಲಿ, ಆನೆಗಳು ಸಿಕ್ಕಿದ್ರೆ ಸಿಗ್ಬೋದು, ಚಿರತೆ ಸಿಕ್ಕಿದ್ರು ಸಿಗ್ಬೋದು. ಯಾಕಂದರೆ ಮೇಲ್ಶಾಂತಿ ಇರೋದೊಂದು ಇಂಟರ್ವ್ಯೂಲ್ಲಿ ನೋಡಿದೆ ನಾನು. ಅವರು ಅಲ್ಲಿ ಮೇಲ್ಶಾಂತಿ ಅಂತಂದರೆ ನಾವು ಪ್ರಧಾನ ಅರ್ಚಕರನ್ನು ಮಲಯಾಳಮಲ್ಲಿ ಮೇಲ್ಶಾಂತಿ ಅಂತ ಹೇಳ್ತೀವಿ. ಅವರು ಶಬರಿಮಲೆಯ ಎಲ್ಲ ಇದು ಪೂಜೆ ಪುನಸ್ಕಾರವನ್ನು ಮಾಡೋದು ಅವರು ಅಯ್ಯಪ್ಪನ ಇದರಲ್ಲಿ. ಸೊ ಬಾಕಿ ಟೈಮಲ್ಲಿ ಅಲ್ಲಿ ಯಾರು ಅಲ್ಲಿ ಇರುವುದಿಲ್ಲ, ಹೋಗ್ಲಿಕ್ಕೂ ಇಲ್ಲ. ಶಬರಿಮಲೆ ವರ್ಷಕ್ಕೆ ಇದು ತಿಂಗಳದ್ದು 5 ದಿವಸ, ಅಂದರೆ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಮೊದಲಿನ 5 ದಿವಸ ಓಪನ್ ಆಗಿರುತ್ತೆ. ಅದು ಬಿಟ್ಟರೆ ನಿಮಗೆ ನವೆಂಬರ್ನಲ್ಲಿ ನಮಗೆ ಒಂದು ಮಂಡಲ ಅಂದರೆ 41 ದಿವಸ ಅದು ಓಪನ್ ಆಗುತ್ತೆ. ಆಮೇಲೆ 28ರಿಂದ 30 ತನಕ 3 ದಿವಸ ಏನೋ ಕ್ಲೋಸ್ ಆಗುತ್ತೆ ಅದು. ಮತ್ತು ನಿಮಗೆ 30ಕ್ಕೆ ಓಪನ್ ಆದರೆ ಡಿಸೆಂಬರಲ್ಲಿ, ಮತ್ತು ಅದು ನಿಮಗೆ ಇದು ಮಕರ ಸಂಕ್ರಮಣ ಆಗಿ ಒಂದು ವಾರದಲ್ಲಿ ಮತ್ತೆ ಕ್ಲೋಸ್ ಮಾಡ್ತಾರೆ. ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅಯ್ಯಪ್ಪ ಅಂತ ಹೇಳ್ಕೊಂಡು. ಸೊ ನಾನು ಅಲ್ಲಿಗೆ ಬರ್ತೇನೆ. ಇದಿಷ್ಟು ದಿವಸ ಮಾತ್ರ ಅದು ದೇವಸ್ಥಾನ ಓಪನ್ ಆಗಿರುವಂಥದ್ದು. ಅಲ್ಲಿರುವಂಥ ದೇವರು ನಾವು ಎಲ್ಲ ಮಾಡೋದು ಅಯ್ಯಪ್ಪ ಎಂಬುದಾಗಿ. ಈಗ ನಾನು 30 ಕೋಟಿ ಇದು 3ರಿಂದ 4 ಕೋಟಿ ಭಕ್ತರಲ್ಲಿ ಅಟ್ಲೀಸ್ಟ್ ಒಂದು 30-40 ಲಕ್ಷ ಜನ ಕರ್ನಾಟಕದವರು ಹೋಗ್ತಾ ಇರ್ತಾರೆ. ನಾವೆಲ್ಲರೂ ಹೇಳೋದು ಅಯ್ಯಪ್ಪ ಎಂಬುದಾಗಿ. ಧರ್ಮಶಾಸ್ತ್ರ ಮತ್ತು ಮಣಿಕಂಠ ಎಂಬಂಥ ಇಬ್ಬರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಅಯ್ಯಪ್ಪನ ಬಗ್ಗೆ ನಾವು ಮಾತಾಡುವಾಗ. ಧರ್ಮಶಾಸ್ತ್ರ ಅಂತಂದರೆ ಹರಿಹರ ಸುತ, ಭೂತನಾಯಕ. ಯಾಕಂದರೆ ಅವನು ಎಲ್ಲ ಇದು ಭೂತಗಣಗಳಿಗೆ ಅವನು ಒಡೆಯ. ಆಮೇಲೆ ಅಲ್ಲಿ 18 ಬೆಟ್ಟಗಳು ಇರುವ ಕಾರಣ ಆ 18 ಬೆಟ್ಟಗಳ ಅಲ್ಲಿರತಕ್ಕಂತಹ ಮಲೆದೈವಗಳೇನಿದೆ ಅದಕ್ಕೆ ಅವನು ಒಡೆಯನ ಸ್ಥಾನದಲ್ಲಿದ್ದವನು. ಹಾಗಾಗಿ ಅವನು ಭೂತನಾಥನೂ ಹೌದು. ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರನಲ್ಲಿ ಮಣಿಕಂಠ ಹೋಗಿ ಅವನು ಐಕ್ಯನಾಗ್ತಾನೆ. ಈಗ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಮಣಿಕಂಠ, ಅದರ ಹಿಂದೆ ಇರತಕ್ಕಂಥದ್ದು ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರನಲ್ಲಿ ಮಣಿಕಂಠ ಹೋಗಿ ಐಕ್ಯನಾಗ್ತಾನೆ. ಇಡೀ ನಮ್ಮ ಇದು ಕಾದಂಬರಿಯ ಕ್ಲೈಮ್ಯಾಕ್ಸ್ ಇರುವಂಥದ್ದು ಆ ಒಂದು ನಾವು ಏನು ತತ್ವಮಸಿ ಅಂತಾನೆ ಏನು ಹೇಳ್ತೀವಿ ನಾವು. ತತ್ವಮಸಿ ಅಂದರೆ ತತ್ವಂ ಅಸಿ, ಇದು ನೀನು ಬೇರೆಲ್ಲ ನಾನು ಬೇರೆ ಅಲ್ಲ ಎಂಬಂತಹ ಒಂದು ಸಿದ್ಧಾಂತ. ಅದು ಅದ್ವೈತ ಸಿದ್ಧಾಂತದಲ್ಲಿ ಇರುವಂಥದ್ದು. ಆ ಅದ್ವೈತ ಸಿದ್ಧಾಂತದ ಪ್ರಕಾರ ಮಣಿಕಂಠ ಹೋಗಿ ಧರ್ಮಶಾಸ್ತ್ರನಲ್ಲಿ ಐಕ್ಯನಾಗ್ತಾನೆ. ಈಗಲೂ ಶಬರಿಮಲೆಗೆ ಹೋದಾಗ ಅಲ್ಲಿ ಮಣಿಮಂಟಪ ಅಂತ ಒಂದು ಜಾಗ ಇದೆ, ಈ ಪುಸ್ತಕದಲ್ಲಿ ಬರುತ್ತೆ ಅದು. ಆ ಮಣಿಮಂಟಪ ಎಂಬಂತಹ ಜಾಗದಲ್ಲಿ ಈ ಮಣಿಕಂಠ ಹೋಗಿ ಧ್ಯಾನ ಮಾಡ್ತಾನೆ, ಕೂತ್ಕೊಂಡು ಧ್ಯಾನ ಮಾಡಿ ಇದು ಧರ್ಮಶಾಸ್ತ್ರನ ಈ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಾಗ ಅದರಲ್ಲಿ ಹೋಗಿ ಇವನು ಚೈತನ್ಯ ರೂಪದಲ್ಲಿ ಮಣಿಕಂಠ ಹೋಗಿ ಐಕ್ಯನಾಗ್ತಾನೆ. ಸೊ ಹಾಗಾಗಿ ಅದು ಮಣಿಕಂಠನ ಕ್ಷೇತ್ರವೂ ಹೌದು. ಮಣಿಕಂಠ ಅವನು 12 ವರ್ಷದ ಬಾಲಕ, ಅವನು ನೈಷ್ಠಿಕ ಬ್ರಹ್ಮಚಾರಿ, ಅವನು 12 ವರ್ಷಕ್ಕೆ ಮದುವೆ ಆಗಿರಲ್ಲ. ಸೊ ಹಾಗಾಗಿ ಅದು ನೈಷ್ಠಿಕ ಬ್ರಹ್ಮಚಾರಿ ತಪಸ್ಸಿಗೆ ಕುಳಿತಂತಹ ಜಾಗ ಎಂಬುದು ಕೂಡ ನಾವು ಪರಿಗಣಿಸ್ತೇವೆ. ಮಣಿಕಂಠ ಯಾರು? ಓಕೆ, ಮಣಿಕಂಠ ಅವನು ಪಂದಳದ ರಾಜನ ಮಗ. ಏನಾಗ್ತಂದ್ರೆ ಈ ಕಾದಂಬರಿಯಲ್ಲಿ ನೀವು ಓದಿದಾಗ ಹೇಳ್ಬೇಡಿ, ಫುಲ್ ಹೇಳಿದ್ರೆ ಆಗಲ್ಲ. ಹೌದು, ಯಾಕಂದ್ರೆ ಅದನ್ನ ನೀವು ದಯವಿಟ್ಟು ಓದಿ. ನಾನು ಕೇಳ್ತಾ ಹೋಗ್ತೀನಿ, ಅವ್ರ ಪಾಪ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕೂಡ ಇದು 218 ಪುಟಗಳ ಪುಸ್ತಕ. ಹೀಗಾಗಿ ಅದರ ಸೌಂದರ್ಯವನ್ನು ನೀವು ಸಂಪೂರ್ಣ ಅನುಭವಿಸ್ಬೇಕು ಅಂದರೆ ನೀವು ಓದಿದ್ರೆ ಮಾತ್ರ ಸಿಗಕ್ಕೆ ಸಾಧ್ಯ. ನಾನು ಸುಮ್ಮನೆ ಒಂದಷ್ಟು ಸ್ಕೆಲೆಟನ್ ರೂಪದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ತಗೋತಾ ಇದ್ದೀನಿ. ಎಸ್, ನೀವೇನು ಹೇಳ್ತಾ ಇದ್ರಿ? ಈಗ ಪಂದಳದ ರಾಜನಿಗೆ ಮಕ್ಕಳಿರುವುದಿಲ್ಲ. ಇದೆಲ್ಲ ಗೊತ್ತಿದ್ದ ಕತೆ. ಯಾಕಂದರೆ ಈ ಪುಸ್ತಕದಲ್ಲಿಂತಲ್ಲ ಅಯ್ಯಪ್ಪನ ಬಗ್ಗೆ ಆಲ್ಮೋಸ್ಟ್ ಹೆಚ್ಚಿನವರಿಗೆ ಗೊತ್ತಿದ್ದಂತಹ ಕತೆ ಮಣಿಕಂಠನದ್ದು. ಪಂದಳದ ರಾಜಶೇಖರನಿಗೆ ಪಂಪಾ ನದಿ ತೀರದಲ್ಲಿ ಸಿಕ್ಕಿದಂತಹ ಮಗುವೆ. ಅಂದರೆ ಈಗ ನಾವು ಪಂಪಾ ನದಿಗೆ ಹೋಗ್ತೀವಲ್ಲ, ಅಲ್ಲಿಂದ ನಾವು ಹೆಚ್ಚಿನವರಿಗೆ ಹೋಗುವಂಥದ್ದು. ಆ ಪಂಪಾ ನದಿ ಕ್ಷೇತ್ರದಲ್ಲಿ ಜಾಗದಲ್ಲಿ ಮಣಿಕಂಠ ಮಗುವಿನ ರೂಪದಲ್ಲಿ ರಾಜಶೇಖರನಿಗೆ ಸಿಗ್ತಾನೆ. ಆ ಸಿಕ್ಕಿದಂಥ ರಾಜಶೇಖರ ಅದನ್ನು ಮನೆಗೆ ತಂದು ಸಾಕ್ತಾನೆ ಮಗುವನ್ನು. ಆ ಮಗು ಬಂದ ನಂತರ 1 ವರ್ಷದೊಳಗೆ ಇನ್ನೊಬ್ಬ ರಾಜ ಎಂಬಂಥ ಒಂದು ಚಿಕ್ಕ ಇನ್ನೊಂದು ಮಗು ಆಗ್ತದೆ. ಅಷ್ಟೊತ್ತಿಗೆ ಈ ತನ್ನ ಮಣಿಕಂಠನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳ್ಕೊಂಡು ರಾಜಶೇಖರ ನಿರ್ಧಾರ ಮಾಡಿದಾಗ ರಾಣಿ ಒಂದು ನಾಟಕವಾಡಿ, ಅಂದರೆ ಇದು ಹೊಟ್ಟೆ ನೋವೆಂಬಂಥ ನಾಟಕವಾಡಿ ಹುಲಿಯ ಹಾಲು ಸಿಕ್ಕಿದ್ರೆ ಮಾತ್ರ ತಾನು ಬದುಕುವುದು ಎಂಬುದಾಗಿ ಒಬ್ಬ ಪಂಡಿತನ ಮೂಲಕ ಹೇಳಿ, ಕಂಪ್ಲೀಟ್ ಡೀಟೇಲ್ ಕಥೆಯಲ್ಲಿ ಇದರಲ್ಲಿ ಒಂದು ಮಗು ಸಾಯ್ಲಿ ಅಂತ, ಸಾಯ್ಲಿ ಎಂಬುದಾಗಿ ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅವನು ಅಲ್ಲಿ ಮಹಿಷಿಯನ್ನು ಸಿಗ್ತಾನೆ. ಮಹಿಷಿಗೆ ಒಂದು ವರ ಇರ್ತದೆ. ಯಾಕಂತಂದರೆ ಕಲಿಯುಗದಲ್ಲಿ 12 ವರ್ಷದ ಬಾಲಕ, ಹರಿಹರ ಸುತನಾಗಿದ್ದಂಥ ಬಾಲಕನಿಂದ ಮಾತ್ರ ನನಗೆ ಮರಣ ಎಂಬುದಾಗಿ ಇವನು ಮಣಿಕಂಠ ಅವನು ಹರಿಹರರ ಧರ್ಮಶಾಸ್ತ್ರನ ಅವತಾರ ಆಗಿರ್ತಾನೆ. ಸೊ ಹಾಗಾಗಿ ಮಹಿಷಿಯನ್ನು ಕೊಂದು ಅಲ್ಲಿಂದ ಹುಲಿಯ ಮೇಲೆ ಏರಿಕೊಂಡು ಹೋಗಿ ತಿರುಗಿ ಪಂದಳಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಮತ್ತೆ ಶಬರಿಮಲೆಯದ್ದು
ಬಾಣ ಬಿಟ್ಟು ಶಬರಿಮಲೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಕತೆ ನಾವು ಕೇಳಿದ್ವಲ್ಲ, ಅದೇ ಕತೆ ಇದೆ. ಇದರಲ್ಲಿ ಕಥೆಯದ್ದು ನಂತರದ ಭಾಗ ಸಂಪೂರ್ಣವಾಗಿ ಭಿನ್ನವಾಗಿದೆ. ಎಸ್, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ಈ ಕಾದಂಬರಿನ ನೀವು ತೊಗೊಂಡು ಓದಿ. ಇದ್ರ ಲಿಂಕನ್ನು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದು ನಾನು ಮುಂಚೆ ಕೂಡ ಹೇಳಿದೆ ನಿಮಗೆ. ಇನ್ನು ಇದಾದ ನಂತರ ನಾನು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಏನಂತಂದರೆ, ನಾವು ಶಬರಿಮಲೆ ಅಂದ ತಕ್ಷಣ ನಮಗೆ ಕೆಲವೊಂದು ವಿವಾದಗಳು ಕೂಡ ನೆನಪಿಗೆ ಬರ್ತವೆ. ಅಂಥ ವಿವಾದಗಳಲ್ಲಿ ಒಂದು ಮಕರ ಜ್ಯೋತಿ ಕುರಿತಾದ ಒಂದು ವಿವಾದ. ಸೊ ಅದನ್ನ ಕೆಲವರು ದೈವ ನಿರ್ಮಿತ ಅಥವಾ ಅಂದರೆ ಕೆಲವರು ಅದನ್ನ ಮನುಷ್ಯ ನಿರ್ಮಿತ, ಮನುಷ್ಯರು ಅದನ್ನು ಮಾಡ್ತಾರೆ. ಈ ಒಂದು ಮನುಷ್ಯರ ಭಾವನೆಗಳನ್ನ ಉದ್ದೀಪಿಸಲು ಅಥವಾ ಆ ಒಂದು ಭಕ್ತಿಯನ್ನು ಹಾಗೆ ಇಡಲು ಅಲ್ಲಿ ಮಾಡ್ತಾರೆ ಅನ್ನೋದು ಒಂದು ಮಾತಿದೆ. ಹೌದು. ಓಕೆ, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ಕಾದಂಬರಿಲಿ ಏನಿದೆ? ಓಕೆ, ಈ ಕಾದಂಬರಿಯಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಈ ಪುಸ್ತಕ ಓದಿದವರಿಗೆ ಮಕರ ಜ್ಯೋತಿ ಅಂದ್ರೇನು, ಮಕರ ಬೆಳಕು ಅಂದ್ರೇನು, ಯಾವುದು ಮಾನವ ನಿರ್ಮಿತ, ಯಾವುದು ದೇವ ನಿರ್ಮಿತ ಎಂಬುದಕ್ಕೆ ಸಂಪೂರ್ಣವಾದಂಥ ಉತ್ತರ ಈ ಕಾದಂಬರಿಯಲ್ಲಿ ಸಿಗುತ್ತೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರಿಸಬೇಕಿದ್ರೆ, ಮಕರ ಬೆಳಕು ಅಂತ ನಾವು ಏನು ಹೇಳ್ತೀವಿ, ಕೇರಳದಲ್ಲಿ ಬೆಳಕು ಅಂತ ಅಂದರೆ ಅದು ಹಬ್ಬ ಎಂಬುದಾಗಿ ಕೂಡ ಒಂದು ಅರ್ಥ ಇದೆ. ಅಂದರೆ ನಾವು ಯಾವುದೇ ದೇವಸ್ಥಾನದಲ್ಲಿ ಬೆಳಕು ಅಂತಂದರೆ ಅಲ್ಲಿ ಹಬ್ಬ ಅಂತ ಹೇಳ್ಕೊಂಡು ಲೆಕ್ಕ. ಶಬರಿಮಲೆಯಲ್ಲಿ ಮಕರ ಬೆಳಕು ಅಂತಂದರೆ ಅವತ್ತು ಮಕರ ಸಂಕ್ರಮಣದ ಹಬ್ಬದ ದಿವಸ. ಅವತ್ತು ಏನು ಮಾಡ್ತಾರೆ ಅಂದರೆ, ನಾನು ಆಗಲೇ ಹೇಳಿದೆ, ಮಲೆದೈವಗಳ 18 ಮಲೆದೈವಗಳ ಮಧ್ಯೆ ಇರತಕ್ಕಂಥವನು ಭೂತನಾಥೇಶ್ವರ ಅಯ್ಯಪ್ಪ. ಅವನು ಆ ಒಂದು ದಿವಸ, ಪರ್ಟಿಕ್ಯುಲರ್ ದಿವಸ, ಮಕರ ಸಂಕ್ರಮಣದ ದಿವಸ, ಅವನ ಭಕ್ತರಾದಂತಹ ಅಲ್ಲಿಯ ಮೂಲ ನಿವಾಸಿಗಳು ಏನಿದ್ದಾರೆ ಅವರು ಏನು ಮಾಡ್ತಾರೆ, ಅಲ್ಲಿ ಅಯ್ಯಪ್ಪನನ್ನು ಇದು ಆಭರಣದಿಂದ ಅಲಂಕಾರ ಮಾಡಿದಂಥ ಸಂದರ್ಭದಲ್ಲಿ 3 ಸಲ ಜ್ಯೋತಿಯನ್ನು ಬೆಳಗ್ತಾರೆ. ಅದೇ ಮಕರ ಬೆಳಕು. ನಾವು ಟಿ ವಿಯಲ್ಲಿ ಏನು ನೋಡ್ತೀವಿ, ಸ್ವಾಮಿ ಶರಣಮಯ್ಯಪ್ಪ ಎಂಬಂತಹ ಒಂದು ಉದ್ಗಾರ ಎಲ್ಲರೂ ಅಲ್ಲಿ ಸುಮಾರು 30 ಲಕ್ಷದಷ್ಟು ಜನ ಇದ್ದರೆ, ಆ 30 ಲಕ್ಷದಷ್ಟು ಜನ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳಿದಾಗ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಆ ಎನರ್ಜಿ ಕ್ರಿಯೇಟ್ ಆಗುವುದಕ್ಕೆ ಈ ಮಕರ ಬೆಳಕು ಕಾರಣ ಆಗ್ತದೆ. ಅದು ಮಾನವ ನಿರ್ಮಿತ. ಮೊದಲು ಇದು ಅಲ್ಲಿದ್ದಂಥ ಮೂಲ ನಿವಾಸಿಗಳು ಹಾಕ್ತಾ ಇದ್ರು, ಈಗ ಅದನ್ನು ಸರ್ಕಾರವೇ ಮಾಡ್ತಾ ಇದೆ. ಅಂದರೆ ಪೊಲೀಸ್ನವರ ಬಂದೋಬಸ್ತಿನಲ್ಲಿ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಇದು ಕರ್ಪೂರವನ್ನು ಹಚ್ಚಿ 3 ಸಲ ನಮಗೆ ಕಾಡಲ್ಲಿ ಕಾಣುತ್ತಲ್ಲ, ಅದು ಮಾನವ ನಿರ್ಮಿತ ಅಂತನಾ? ಹೌದು, ಮಾನವ ನಿರ್ಮಿತ. ಅದು ಇದು ಪೊನ್ನಂಬಲ ಮೇಡು ಅಂತಲ್ಲ, ಶಬರಿಮಲೆಯಿಂದ ಎದುರುಗಡೆ ಇದು ಕಾಣುತ್ತದೆ ನಿಮಗೆ, ಪೊನ್ನಂಬಲ ಮೇಡಂಬಲ್ಲಿ ಹೋಗಿ ಹಾಕುವಂಥದ್ದು. ಅದನ್ನು ಒಪ್ಕೊಂಡಿದ್ದಾರೆ. ಇವನ್ ಮೇಲ್ಶಾಂತಿಯವರಿಂದ ಹಿಡಿದು ಅಲ್ಲಿಯ ತಿರುವಾಂಕೂರು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅದನ್ನು ಒಪ್ಕೊಂಡಿದ್ದಾರೆ, ಅದು ಮಾನವ ನಿರ್ಮಿತ ಎಂಬುದಾಗಿ. ಆದರೆ ಮಕರ ಜ್ಯೋತಿ ಅಂತ ನಾವು ಏನು ಹೇಳ್ತೀವಿ, ಅದು ನಾವು 3 ಸಲ ಕಾಣುವಂತಹ ಅದು ಬೆಳಕು, ಅದು ಮಕರ ಜ್ಯೋತಿ ಅಲ್ಲ. ಮಕರ ಜ್ಯೋತಿ ಅಂತಂದರೆ ಅದೇ ದಿವಸ ಸಂಜೆ ಹೊತ್ತಿಗೆ ಅಯ್ಯಪ್ಪ ನಕ್ಷತ್ರ ರೂಪದಲ್ಲಿ ನಿಮಗೆ ಆಕಾಶದಲ್ಲಿ ಕಾಣುತ್ತಾನೆ, ಅದೇ ಮಕರ ಜ್ಯೋತಿ. ಆ ಜ್ಯೋತಿ ಏನು ಕಾಣ್ತದೆ ಅದು ದೇವನಿರ್ಮಿತ. ಯಾಕಂದರೆ ಆಕಾಶದಲ್ಲಿ ಯಾರಿಗೂ ಕೂಡ ಒಂದು ನಕ್ಷತ್ರವನ್ನು ತರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅಯ್ಯಪ್ಪ, ಅದು ದೇವನಿರ್ಮಿತ. ಅದು ಅಂದರೆ ಆಕಾಶ ಕಾಯ ಒಂದು. ಹೌದು, ಅದೇ ದಿವಸ ಬರುವಂಥದ್ದು. ಅದನ್ನು ಭಕ್ತಾದಿಗಳು ಅಯ್ಯಪ್ಪನ ಸ್ವರೂಪ ಅಂತ ಅನ್ಕೋತಾರೆ. ಹೌದು ಹೌದು ಹೌದು. ನಿಮಗೆ ಆ ಮಕರ ಬೆಳಕು 3 ಸಲ ಜ್ಯೋತಿ ಏನು ಬರುತ್ತೆ, ಆಗ ಅಲ್ಲಿ ಉಂಟಾಗುವಂತಹ ಒಂದು ವೈಬ್ ಏನಿದೆ, ಅದರ ಜೊತೆಗೆ ನಾವು ಮಕರ ಜ್ಯೋತಿಯನ್ನು ನೋಡಿದಾಗ ನಿಮಗೆ ಅಯ್ಯಪ್ಪನನ್ನು ನೋಡಿದಷ್ಟೇ ಸಂತೋಷ, ಸಂತೃಪ್ತಿ ಸಿಗ್ತದೆ. ಎಸ್, ಒಂದು ಈಗ ಮಣಿಕಂಠನ ಬಗ್ಗೆ ಗೊತ್ತಾಯಿತು, ಧರ್ಮಶಾಸ್ತ್ರನ ಬಗ್ಗೆ ಗೊತ್ತಾಯಿತು, ಈಗ ಅಯ್ಯಪ್ಪ ಅನ್ನೋ ಹೆಸರು ಯಾಕೆ ಬಂತು? ಓಕೆ, ಅದು ಆಗ ನಾನು ಅದನ್ನು ಹೇಳಬೇಕಿತ್ತು, ಅಲ್ಲಿದ್ದ ವಿಷಯ ಸ್ವಲ್ಪ ಡೈವರ್ಟ್ ಆಯಿತು. ಕೇರಳದಲ್ಲಿ ಅಯ್ಯಪ್ಪ, ಇದು ಕೇರಳ ಮತ್ತು ತಮಿಳ್ನಾಡಲ್ಲಿ ಜಾಸ್ತಿಯಾಗಿ ಶಾಸ್ತ ನಕ್ಷತ್ರಗಳಿರುವಂಥದ್ದು. ಧರ್ಮಶಾಸ್ತ್ರ ನಾವು ಶಾಸ್ತ ನಕ್ಷತ್ರಗಳು ಅಂತ ಹೇಳ್ತೀವಿ. ಪರಶುರಾಮರೇ 108 ಶಾಸ್ತ ಕ್ಷೇತ್ರಗಳನ್ನು, 108 ದೇವಿ ಕ್ಷೇತ್ರಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೇರಳದಲ್ಲಿ. ತಮಿಳ್ನವರು ಅಯ್ಯನಾರ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಅಯ್ಯನಾರನ್ನೇ ನಾವು ಮಲಯಾಳಮಲ್ಲಿ ಅಯ್ಯಪ್ಪನ್ ಅಂತ ಕರೀತಾರೆ. ಅಯ್ಯಪ್ಪನ್ ಅಂತಂದರೆ ಅಯ್ಯ ಮತ್ತು ಅಪ್ಪ. ಇಲ್ಲಿ ಅಯ್ಯ ಅಂತಂದರೆ ವಿಷ್ಣು, ಅಂದರೆ ಒಡೆಯ, ಯಜಮಾನ ಎಂಬುದಾಗಿ, ಅದು ವಿಷ್ಣುವಿನ ಸಂಕೇತ. ಅಪ್ಪನ್ ಅಂತಂದರೆ ಇದು ಶಿವನ ಸಂಕೇತ, ತಂದೆ ಎಂಬುದಾಗಿ. ಸೊ ಅಯ್ಯ ಮತ್ತು ಅಪ್ಪನ್ ಅಂತಂದರೆ ವಿಷ್ಣು ಮತ್ತು ಶಿವನ ಸ್ವರೂಪವೇ ಅಯ್ಯಪ್ಪನ್. ಅದು ಅಯ್ಯನ್ನಾರ್ ಎಂಬುದಾಗಿ ತಮಿಳುನಾಡಲ್ಲಿ ಕರೆದನ್ನು ಇಲ್ಲಿ ಅಯ್ಯಪ್ಪನ್ ಅಂತ ಕರೆದು ನಾವು ಅಯ್ಯಪ್ಪ ಅಂತ ಕರೀತಾ ಇದ್ವಿ. ವೆರಿ ನೈಸ್. ಅದು ಧರ್ಮಶಾಸ್ತ್ರನಿಗೆ ಇರತಕ್ಕಂಥ ಹೆಸರು. ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿರೋದು ಮಾಳಿಗಾಪುರತಮ್ಮನ ಬಗ್ಗೆ. ಈ ಮಾಳಿಗಾಪುರತಮ್ಮ ಅನ್ನೋದ್ರ ಬಗ್ಗೆ, ಅಂದರೆ ಅಯ್ಯಪ್ಪನ ಕ್ಷೇತ್ರದಲ್ಲಿರುವಂಥ ಒಬ್ಬ ದೇವಿ, ಅಂದರೆ ಒಬ್ಬರು ದೇವಿ ಅಂತಾರೆ, ಕೆಲವೊಬ್ರು ಅಯ್ಯಪ್ಪನ ಪ್ರೇಯಸಿ ಅಂತ ಕರೆಕ್ಟ್ ಈಕೆಯನ್ನ ಕನ್ಸಿಡರ್ ಮಾಡ್ತಾರೆ. ಹೌದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ,